ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಎರಡು ಸಮಸ್ಯೆಯನ್ನು ತಮ್ಮ ಬಗ್ಗೆ ಕರಾವಳಿ ಭಾಗ ಸಮಸ್ಯೆನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು, ನಮ್ಮ ಇಡೀ ಎರಡು ಉಭಯ ಜಿಲ್ಲೆಯಲ್ಲಿ ಮನೆಯನ್ನು ಕಟ್ಟಲು ಲ್ಯಾಟ್ರೈಟ್ ಸ್ಟೋನ್ ಕೆಂಪು ಕಲ್ಲನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದರು. ಆದರೆ ಹಿಂದೆ ಸರ್ಕಾರ ಅಲ್ಲಿ 3A ಯಲ್ಲಿ ಒಂದು ಪರ್ಮಿಟ್ ಅನ್ನು ಲೀಸ್ ಅನ್ನು ಕೊಟ್ಟು ಕೆಂಪು ಕಲ್ಲನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈಗ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಅದರಲ್ಲಿ ನಮ್ಮ ಸಮಸ್ಯೆ ಉಡುಪಿ ಜಿಲ್ಲೆಯಲ್ಲಿ 3A ಯಲ್ಲಿ ಈಗ ಅವಕಾಶವನ್ನ ಕೊಡ್ತಾ ಇಲ್ಲ. ಯಾವುದೇ ಮನೆಯನ್ನು ಕಟ್ಟಲಿಕ್ಕೆ ಸಹ ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಸರ್ಕಾರ ಈ ಅಧಿವೇಶನದಲ್ಲೇ ಗಂಭೀರವಾಗಿ ಪರಿಗಣಿಸಬೇಕು, ಇದನ್ನ ಸರಿಪಡಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೀನಿ. ಒಂದೇ ಎರಡೇ ಪಾಯಿಂಟ್ ಹೇಳೋದು ನಾನು. ಒಂದು, ಕರಾವಳಿ ಜಿಲ್ಲೆಯ ಹೆಚ್ಚಿನ ಒಂದು ಕೃಷಿ ಪ್ರದೇಶ, ಸಣ್ಣ ಸಣ್ಣ ನದಿಗಳು ಪಶ್ಚಿಮ ಹರಿದು ಸಮುದ್ರಕ್ಕೆ ಸೇರ್ತದೆ. ನದಿ ಪಾತ್ರ ಮತ್ತು ನಮ್ಮ ಕೃಷಿ ಭೂಮಿ ಎರಡು ಒಂದೇ ಲೆವೆಲ್ ಆಗಿದೆ. ಈಗ ಈ ನದಿಗಳನ್ನ ಹೂಳೆದ್ದೇ ಇದ್ರೆ ನಮ್ಮ ಇಡೀ ಕೃಷಿ ಯೋಗ್ಯವಲ್ಲದ ಭೂಮಿ ಆಗ್ತಾ ಇದೆ. ಈಗ ಭತ್ತದ ಕೃಷಿ ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನ ಮಾಡ್ತಾ ಇದೆ. ಆದ್ರಿಂದ ಇದನ್ನ ಹೂಳೆತ್ತಲಿಕ್ಕೆ ಒಂದು ಅವಕಾಶ ತಾವು ಮಾಡಿಕೊಡ್ಬೇಕಂತ ತಮ್ಮ ಮೂಲಕ ಕೇಳ್ಕೊಳ್ತೇನೆ.